ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಾಶಿ ಬಗ್ಗೆ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ, ಸ್ನೇಹಿತರೆ, ನೀವು ಟೆಲಿಪತಿ ಮೂಲಕ ನೀವು ಇಷ್ಟಪಡುವ ವ್ಯಕ್ತಿಯನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವರು ವಾಪಸ್ ನಿಮಗೆ ಫೋನ್ ಮಾಡೋ ಹಾಗೆ, ಮಾತಾಡೋ ಹಾಗೆ ನೀವು ಮಾಡ್ಬೋದು. ಟೆಲಿಪತಿಕ್ ವಿಸ್ಪರ್ ರಿಚುವಲ್. ಸ್ನೇಹಿತರೆ, ವಿಸ್ಪರ್ ಮೆಥಡ್ ಏನು ಅಂತ ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ. ಏನು ಅಂತಂದರೆ, ನೀವು ಇಷ್ಟಪಡುವ ವ್ಯಕ್ತಿಯನ್ನು ನೆನೆಸ್ಕೊಂಡು ನೀವು ಅವರೇ ನಿಮ್ಮ ಹತ್ರ ಇದ್ದಾರೆ, ನಿಮ್ಮ ಮುಂದೆ ಇದ್ದಾರೆ ಅಂತ ನೀವು ಕಲ್ಪನೆ ಮಾಡಿಕೊಂಡು ಈ ರಿಚುವಲನ್ನು ಮಾಡಬೇಕಾಗತ್ತೆ. ಆ ರಿಚುವಲ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ ಕೇಳಿ. ಅದರ ಉಪಯೋಗಗಳನ್ನು ಫಸ್ಟ್ ಹೇಳ್ತೀನಿ. ಸ್ನೇಹಿತರೆ, ನೀವು ಈ ವಿಸ್ಪರ್ ಮೆಥಡ್ನ ಟೆಲಿಪತಿ ರಿಚುವಲನ್ನು ಮಾಡೋದ್ರಿಂದ ನೀವು ಇಷ್ಟಪಡುವ ವ್ಯಕ್ತಿಯ ಮೈಂಡ್ಗೆ ಸಿಗ್ನಲನ್ನು ಕಳಿಸ್ಬೋದು. ನಿಮ್ಮ ಪ್ರೀತಿ, ಎಮೋಷನಲ್ ಸಿಗ್ನಲ್ಗಳನ್ನು ನೀವು ಅವರ ಮೈಂಡ್ಗೆ ಕಳಿಸ್ಬೋದು. ಸರಿನಾ? ನೀವು ಹಾಗೆ ಮಾಡೋದ್ರಿಂದ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರು ಎಷ್ಟು ದೂರ ಇರಲಿ, ಎಷ್ಟೇ ದೂರ ಇರಲಿ, ಯಾವ ಊರಲ್ಲಾದರೂ ಇರಲಿ, ಯಾವ ದೇಶದಲ್ಲಾದರೂ ಇರಲಿ, ನೀವು ಈ ಮೆಥಡನ್ನು ಮಾಡ್ಬೋದು. ಸರಿನಾ? ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋ ಹಾಗೆ ನೀವು ಮಾಡ್ಬೋದು. ಕಾಲ್, ಮೆಸೇಜ್ ಮಾಡೋದಕ್ಕೆ ಟ್ರಿಗರ್ ಮಾಡುತ್ತೆ ಈ ರಿಚುವಲ್. ಈ ಮೆಥಡಲ್ಲಿ ಅವ್ರಿಗೆ ಕಳಿಸೋದ್ರಿಂದ, ಸಿಗ್ನಲ್ನ ಕಳಿಸೋದ್ರಿಂದ ಅವರು ನಿಮ್ಮ ಜೊತೆ ಮಾತಾಡಲೇಬೇಕು, ನಿಮಗೆ ಮೆಸೇಜ್ ಮಾಡಬೇಕು, ಆ ರೀತಿಯಲ್ಲಿ ಅವ್ರ ಮನಸ್ಸನ್ನು ಅದು ಟ್ರಿಗರ್ ಮಾಡುತ್ತೆ. ಸ್ನೇಹಿತರೆ, ಈ ರಿಚುವಲನ್ನು ನೀವು ಮಾಡೋದ್ರಿಂದ ಎಮೋಷ್ನಲ್ ಆಗಿ ಅವರು ನಿಮ್ಮ ಕಡೆ ಸೆಳೀತಾ ಇರ್ತಾರೆ. ನಿಮ್ಮ ಬಗ್ಗೆ ಎಮೋಷ್ನಲ್ ಫೀಲಿಂಗ್ಸು ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಅವರು ನಿಮ್ಮ ಬಗ್ಗೆ ಕೋಪ, ಬೇಜಾರು ಇಟ್ಕೊಂಡು ಈಗೋಯಿಂದ ಅವರು ದೂರ ಆಯಿತು ಅಂತಂದರೆ ಆ ಬ್ಲಾಕೇಜಸ್ನ ಅದು ರಿಮೂವ್ ಮಾಡುತ್ತೆ. ಈಗೋ ಬ್ಲಾಕ್ ರಿಮೂವ್ ಮಾಡುತ್ತೆ. ಅವ್ರ ಮನಸ್ಸಿಗೆ ಫೀಲಿಂಗ್ಸು ಜಾಸ್ತಿ ಆಗುತ್ತೆ. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ನೋಡಬೇಕು ಅನ್ನೋ ಫೀಲಿಂಗ್ಸ್ ಅಂತ ಅವ್ರಿಗೆ ಬಂದೇ ಬರುತ್ತೆ. ಸ್ನೇಹಿತರೆ, ನೀವು ಇದನ್ನು ಮಾಡೋದ್ರಿಂದ ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಕನಸು ಬೀಳುವಂಥ ಸಾಧ್ಯತೆ ತುಂಬ ಜಾಸ್ತಿ. ಕನಸು ಬಿದ್ದರೆ ತಾನೇ ನಿಮ್ಮ ಬಗ್ಗೆ ಇರೋವಂಥ ಎಮೋಷ್ನಲ್ ಏನು ಅನ್ನೋದು ಆ ವ್ಯಕ್ತಿಗೆ ಗೊತ್ತಾಗೋದು. ಖಂಡಿತವಾಗ್ಲೂ ಆ ರೀತಿಯಲ್ಲಿ ಕನಸು ಬೀಳೋದ್ರ ಮೂಲಕ ಆ ವ್ಯಕ್ತಿಗೆ ನಿಮ್ಮ ನೆನಪು ಸದಾ ಕಾಣೋ ಹಾಗೆ ಇದು ಮಾಡುತ್ತೆ. ಸ್ನೇಹಿತರೆ, ಇದು ಆ ಚಕ್ರವನ್ನು ಇದು ತಲುಪುತ್ತೆ. ಅವರ ಮನಸ್ಸಿನಲ್ಲಿ ಇರುವಂಥ ಫೀಲಿಂಗ್ಸು ಅವರ ಹಾರ್ಟಿಗೆ ಮುಟ್ಟುತ್ತೆ. ಅವರ ಹಾರ್ಟು ನಿಮ್ಮ ವಿಷಯದಲ್ಲಿ ಸಾಫ್ಟ್ ಆಗುತ್ತೆ. ಸ್ನೇಹಿತರೆ, ಇದನ್ನು ನೀವು ಮಾಡೋದ್ರಿಂದ ಶ್ರದ್ಧೆ, ನಂಬಿಕೆಯಿಂದ ಮಾಡಿ. ಆಯಿತಾ? ಏನೇ ಮಾಡಿ ನಂಬಿಕೆಯಿಂದ ಮಾಡಿ. ನಂಬಿಕೆಗಿಂತ ದೊಡ್ಡ ದೇವರು ಯಾರೂ ಇಲ್ಲ. ಸರಿನಾ? ನಂಬಿಕೆಗಿಂತ ದೊಡ್ಡ ದೇವರು ಯಾವುದೂ ಇಲ್ಲ. ಆ ನಂಬಿಕೆನ ನೀವು ಇಟ್ಕೊಂಡು ಇದನ್ನು ಮಾಡಿ. ನೀವು ಇಷ್ಟಪಡೋವಂಥ ವ್ಯಕ್ತಿಗಳು ಎಲ್ಲೇ ಇದ್ರೂ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಹಾಗೆ ನೀವು ಮಾಡ್ಬೋದು ಈ ರಿಚುವಲಿಂದ. ಸ್ನೇಹಿತರೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ನೀವು ಈ ವಿಸ್ಪರ್ ರಿಚುವಲ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸರಿನಾ? ಆ ವಿಡಿಯೋ ನೋಡಿಲ್ಲ ಅನ್ನೋರು ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ಸ್ನೇಹಿತರೆ, ಈ ರಿಚುವಲನ್ನು ಯಾವ ದಿನ ಶುರು ಮಾಡಬೇಕು, ಹೇಗೆ ಮಾಡಬೇಕು ಅಂದರೆ, ಇದನ್ನು ನೀವು ಸೋಮವಾರ, ಶುಕ್ರವಾರ ದಿನಗಳಲ್ಲಿ ಶುರು ಮಾಡಿದ್ರೆ ಒಳ್ಳೆಯದು. ಸರಿನಾ? ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ, ನೈಟ್ 10 ಗಂಟೆಯಿಂದ 11:30 ಒಳಗೆ, ನೀವು ಮಲ್ಕೊಳ್ಳೋಕ್ಕೂ ಮುಂಚೆ. ಆಯಿತಾ? ನೀವು ಇದನ್ನು ಮಾಡ್ಬೋದು. ನೀವು ಇದನ್ನು ಮಾಡೋದ್ರಿಂದ ಆಲ್ರೆಡಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಕೂಡ ಓಪನ್ ಆಗುತ್ತೆ. ಸರಿನಾ? ಆ ಟೈಮಿಗೆ ಸ್ನೇಹಿತರೆ, ಇದು ಮಲ್ಕೊಂಡಿರೋರ ಸಬ್ಕಾನ್ಷಿಯಸ್ ಮೈಂಡು ಆ್ಯಕ್ಟಿವ್ ಆಗೋ ಸಮಯ. ಸರಿನಾ? ನೀವು ಆ ಮಲ್ಕೊಳ್ಳೋಕ್ಕೂ ಮುಂಚೆನೇ, ನೀವು ರಾತ್ರಿ ಮಲ್ಕೊಳ್ಳೋಕ್ಕೂ ಮುಂಚೆ ಇದನ್ನು ಮಾಡೋದ್ರಿಂದ ಮಲ್ಕೊಂಡಿದ್ರೂ ಸರಿ, ಮಲ್ಕೊಳ್ಳದೆ ಇದ್ರೂ ಸರಿ, ಆ ವ್ಯಕ್ತಿಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ ಅವನ ಸಬ್ಕಾನ್ಷಿಯಸ್ ಮೈಂಡ್ಗೆ ಸಿಗ್ನಲನ್ನು ಕಳಿಸ್ಬೋದು ಆ ಸಮಯದಲ್ಲಿ ನೀವು ಮಾಡೋದ್ರಿಂದ. ಸ್ನೇಹಿತರೆ, ಇದನ್ನು ಹೇಗೆ ಮಾಡಬೇಕು ಅಂದರೆ, ಸ್ಟೆಪ್ 1, ಸೌಂಡ್ ಇಲ್ಲದೆ ಇರೋಂಥ ಜಾಗದಲ್ಲಿ ಹೋಗಿ ಕೂತ್ಕೋಬೇಕು. ಸರಿನಾ? ಯಾವುದೇ ಡಿಸ್ಟರ್ಬೆನ್ಸು ಇರಬಾರ್ದು. ಯಾರೇ ಇದ್ದರೂ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಫಸ್ಟೇ ಹೇಳ್ಬಿಡಿ. ಇಲ್ಲ ರೂಮಲ್ಲಿದ್ದರೆ ರೂಮ್ ಬಾಗಿಲು ಹಾಕ್ಬಿಟ್ಟು ನೀವು ಕ್ವೈಟ್ ಪ್ಲೇಸಲ್ಲಿ ಕೂತ್ಕೊಂಡು ಇದನ್ನು ಮಾಡಬೇಕಾಗತ್ತೆ. ಸ್ಟೆಪ್ ನಂಬರ್ 2, ಡೀಪ್ ಬ್ರೀತ್. ನೀವು ಗಾಢವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡಬೇಕು. ಒಂದು 5 ಸಲ ಮಾಡಿ. ಸರಿನಾ? ಡೀಪಾಗಿ ಉಸಿರನ್ನು ತಗೊಳ್ಳಿ, ಉಸಿರನ್ನ ಬಿಡಿ. 5 ಸಲ ಮಾಡಿ. ಸರಿನಾ? ಸ್ಟೆಪ್ ನಂಬರ್ 3, ಅವರನ್ನು, ನೀವು ಇಷ್ಟಪಡುವ ವ್ಯಕ್ತಿಯನ್ನು ನಿಮ್ಮ ಕಣ್ಣ ಮುಂದೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಯಿತಾ? ಅವರು ನಿಮ್ಮ ಮುಂದೆ ಕೂತಿದ್ದಾರೆ. ಅವರು ನಿಮ್ಮನ್ನೇ ನೋಡ್ತಾ ಇದ್ದಾರೆ. ನಿಮ್ಮನ್ನ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ನೀವು ಅವರನ್ನು ಕಲ್ಪನೆ ಮಾಡ್ಕೊಳ್ಳಿ. ಅವರ ಮುಖವನ್ನು ಸ್ಪಷ್ಟವಾಗಿ ಕಲ್ಪನೆ ಮಾಡ್ಕೊಳ್ಳಿ. ಆಯಿತಾ? ಸ್ಟೆಪ್ ನಂಬರ್ 4 ಅಲ್ಲೇನು ಅಂದರೆ, ನೀವು ಆ ವ್ಯಕ್ತಿ ನಿಮ್ಮ ಮುಂದೆ ಇದ್ದಾನೆ ಅಲ್ವಾ, ನೀವು ಅವರ ಬಲ ಕಿವಿಯಲ್ಲಿ ನಿಂತು ಮಾತಾಡ್ತಾ ಇದ್ದೀರಾ. ಏನು ಮಾತಾಡ್ತಾ ಇದ್ದೀರಾ? ಅವರ ಬಲ ಕಿವಿಯಲ್ಲಿ ನಿಂತು ನಿಮ್ಮ ಮನಸ್ಸಿನ ಭಾವನೆಯನ್ನು ನೀವು
ಹೇಳ್ತಾ ಇದ್ದೀರಾ, ಅವರಿಗೆ ಕೇಳಿಸೋ ಹಾಗೆ ಹೇಳ್ತಾ ಇದ್ದೀರಾ. ಈ ಕಿವಿಯಲ್ಲಿ ಹೇಳೋದೇನೆ ವಿಸ್ಪರ್ ಮೆಥಡ್. ಸ್ನೇಹಿತರೆ, ಎಷ್ಟು ಪವರ್ಫುಲ್ ಅಂದರೆ, ನೀವು ಈ ಟೆಕ್ನಿಕನ್ನು ಯೂಸ್ ಮಾಡೋದ್ರಿಂದ ನೀವು ಹೇಳೋ ಅಂಥ ಫೀಲಿಂಗ್ಸ್ ಆಗಲಿ, ಭಾವನೆ ಆಗಲಿ, ಮಾತುಗಳಾಗಲಿ ಆ ವ್ಯಕ್ತಿಯ ಮನಸ್ಸಿಗೆ ತಟ್ತಾ ಇರುತ್ತೆ. ಸರಿನಾ ಸ್ನೇಹಿತರೆ? ಹೇಗೆ ಅಂತಂದರೆ, ನೀವು ಯಾರು ನಿಮ್ಮ ಮುಂದೆ ಕೂತಿರ್ತಾರೆ, ನೀವು ಅವರ ಬಲ ಕಿವಿಯಲ್ಲಿ ನಿಂತ್ಕೊಂಡು ಮಾತಾಡಬೇಕು. ಏನಂತ ಮಾತಾಡಬೇಕು? ಕಾಲ್ ಮೀ ನೌ, ನೀನು ನನ್ನ ನೆನೆಸ್ಕೋಬೇಕು, ನೀನು ನನಗೆ ಫೋನ್ ಮಾಡಬೇಕು, ಈ ರೀತಿಯಲ್ಲಿ ನೀವು ಮಾತಾಡಬೇಕು, ಹೇಳಬೇಕು. ಸರಿನಾ? ಅದನ್ನು ನೀವು ಈ ಪ್ರತಿಯೊಂದು ಪದವನ್ನು ಅಟ್ಲೀಸ್ಟ್ 3 ಬಾರಿ ಅವರ ಕಿವಿಯಲ್ಲಿ ನೀವು ಹೇಳ್ತಾ ಇರೋ ಥರ ಕಲ್ಪನೆ ಮಾಡ್ಕೊಳ್ಳಿ. ಸರಿನಾ? 3 ಸಲ ಅಥವಾ 11 ಸಲನಾದರೂ ಹೇಳಿ, ಆಯಿತಾ? ಅವರ ಕಿವಿನಲ್ಲಿ ನೀವು ಹೇಳ್ತಾ ಇದ್ದೀರಂತ ಫೀಲ್ ಮಾಡಿಕೊಂಡು ಈ ಮಾತುಗಳನ್ನು ಅವ್ರಿಗೆ ಹೇಳಬೇಕು. ಸರಿನಾ? ಆ ರೀತಿ ನೀವು ಮಾಡೋದ್ರಿಂದ ನೀವು ಹೇಳುವಂಥ ಭಾವನೆಗಳಾಗಲಿ, ಮಾತುಗಳಾಗಲಿ ಅವರ ಮನಸ್ಸನ್ನು ಬೇಗನೆ ತಟ್ಟುತ್ತೆ. ಸ್ಟೆಪ್ ನಂಬರ್ 5, ನೀವೇನು ಮಾಡ್ತೀರಾ ಅಂದರೆ, ನೀವು ಹೇಳ್ತಾ ಇದ್ದೀರಲ್ಲ, ಈ ಫೀಲಿಂಗ್ಸು, ಈ ಮಾತು, ಈ ಭಾವನೆಗಳು ನಿಮ್ಮ ಹೃದಯದಿಂದ, ನಿಮ್ಮ ಮನಸ್ಸಿನಿಂದ ಆ ವ್ಯಕ್ತಿಗೆ ತಲುಪ್ತಾ ಇರೋ ಥರ, ಆ ಸಿಗ್ನಲ್ ಆ ವ್ಯಕ್ತಿಗೆ ತಲುಪ್ತಾ ಇರೋ ಥರ ಕಲ್ಪನೆಯನ್ನು ಮಾಡ್ಕೋಬೇಕು. ಸರಿನಾ? ಒಂದು ಸಾಫ್ಟ್ ವೇವ್ ಎನರ್ಜಿ ನಿಮ್ಮ ಮನಸ್ಸಿನಿಂದ, ನಿಮ್ಮ ಮೈಂಡಿಂದ, ನಿಮ್ಮ ಹಾರ್ಟಿಂದ ಆ ವ್ಯಕ್ತಿಯ ಮೈಂಡಿಗೆ ತಲುಪ್ತಾ ಇರೋ ಥರ ನೀವು ಕಲ್ಪನೆಯನ್ನು ಮಾಡ್ಕೋಬೇಕಾಗತ್ತೆ. ಸ್ಟೆಪ್ ನಂಬರ್ 6, ಲಾಸ್ಟಲ್ಲಿ ನೀವು ಏನು ಹೇಳಬೇಕು ಅಂತಂದರೆ, ಎನರ್ಜಿ ವೇವ್ ಹೋದ್ಮೇಲೆ ನೀವು ಈ ಸೆಂಟೆನ್ಸನ್ನು ಹೇಳಿ, ನೀನು ನನ್ನ ಬಗ್ಗೆ ಯೋಚನೆ ಮಾಡು, ನೀನು ನನ್ನ ಬಗ್ಗೆ ಯೋಚನೆ ಮಾಡು ಅಂತ ನೀವು ಹೇಳ್ಕೋಬೇಕಾಗತ್ತೆ. 3 ಸಲ ಅಥವಾ 11 ಸಲ. ಯು ಆರ್ ಥಿಂಕಿಂಗ್ ಆಫ್ ಮೀ ನೌ, ಯು ಆರ್ ಥಿಂಕಿಂಗ್ ಆಫ್ ಮೀ ನೌ. ನೀನು ಈಗ ಈ ಕ್ಷಣ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ಅಂತ ನೀವು ಲಾಸ್ಟಲ್ಲಿ ಈ ಸೆಂಟೆನ್ಸನ್ನು ಹೇಳಿಬಿಟ್ಟು ಮುಗಿಸ್ಬೇಕಾಗತ್ತೆ. ನೀವು ಇಷ್ಟನ್ನು ಮಾಡಿ ಅಲ್ಲಿಗೆ ನಿಲ್ಲಿಸಿ, ಆಯಿತಾ? ಅಲ್ಲಿಗೆ ಅದನ್ನು ಮುಗಿಸಿದ್ಮೇಲೆ ನೀವೇನು ಮಾಡಬೇಕು? ನೋ ಡೌಟನ್ನು ಪಡಬೇಡಿ, ನಂಬಿಕೆಯಿಂದ ಮಾಡಿ ಬಿಟ್ಬಿಡಿ, ಯೂನಿವರ್ಸ್ಗೆ ಬಿಟ್ಬಿಡಿ, ಆಯಿತಾ? ನಂಬಿಕೆ ಈಗ ಮಾಡಿಬಿಟ್ಟು ಇದು ನಿಜವಾಗ್ಲೂ ಆಗುತ್ತಾ, ಇದು ಹೋಗುತ್ತಾ ಅಂತ ನೀವು ಅಂದ್ಕೊಂಡ್ರೆ ಅದು ಆಗೋದೇ ಇಲ್ಲ. ಸರಿನಾ? ಶ್ರದ್ಧೆಯಿಂದ ಮಾಡಬೇಕು ಅಂತ ಫಸ್ಟೇ ಹೇಳಿದ್ದೀನಿ. ಶ್ರದ್ಧೆ, ನಂಬಿಕೆ ತುಂಬ ಮುಖ್ಯ. ನೀವು ಮಾಡಿಬಿಟ್ಟು ಯೂನಿವರ್ಸ್ಗೆ ಬಿಟ್ಬಿಡಿ. ನೀನೇ ನೋಡ್ಕೊಳಪ್ಪ, ಯೂನಿವರ್ಸ್ ಏನಾಗುತ್ತೆ ಆಗಲಿ ಅಂತೇಳಿ ಬಿಟ್ಬಿಟ್ಟು ನೆಮ್ಮದಿಯಾಗಿ ನಿದ್ದೆ ಮಾಡಿ. ಎಷ್ಟು ನಿಮಿಷ ಮಾಡಬೇಕು ಇದನ್ನು? ಒಂದು ದಿನದಲ್ಲಿ 5 ನಿಮಿಷ ಮಾಡಿದ್ರೂ ಸಾಕು, ಆಯಿತಾ? 5ರಿಂದ 10 ನಿಮಿಷ ಎಷ್ಟೊತ್ತಾಗುತ್ತೆ ಹೇಳಿ? ನೀವು ಕರೆಕ್ಟಾಗಿ ಮಾಡ್ತು ಅಂತಂದರೆ 5 ನಿಮಿಷದಲ್ಲಿ ಇದನ್ನು ಮುಗಿಸ್ಬೋದು. ಸ್ನೇಹಿತರೆ, ಈ ಟೆಲಿಪತಿಕ್ ವಿಸ್ಪರ್ ಮೆಥಡ್ ತಂತ್ರನ ನೀವು ಎಷ್ಟು ದಿನ ಮಾಡಬೇಕು? ಇದನ್ನು ಮಿನಿಮಮ್ 3 ದಿನ, ಮ್ಯಾಕ್ಸಿಮಮ್ 7 ದಿನ. ಇದನ್ನು ಪರ್ಮನೆಂಟಾಗಿ ಚೆನ್ನಾಗಿ ರಿಸಲ್ಟ್ ಬರಬೇಕು ಅಂದರೆ ಅಟ್ಲೀಸ್ಟ್ 11 ದಿನ ಮಾಡಿ. ಸ್ನೇಹಿತರೆ, ನನ್ನ ಪ್ರಕಾರ ನನ್ನ ಕೇಳೋದಾದರೆ ನೀವು ಎಷ್ಟು ದಿನ ಮಾಡಬೇಕು ಅಂದರೆ ಪ್ರತಿದಿನ ಮಾಡಿ, ಆಯಿತಾ? ನೀವು ಇಷ್ಟಪಡುವಂಥ ವ್ಯಕ್ತಿಗಳ ಕಡೆಯಿಂದ ನಿಮಗೆ ರೆಸ್ಪಾನ್ಸ್ ಬರೋವರೆಗೂ, ಮೆಸೇಜು, ಕಾಲು ಏನಾದರೂ ಒಂದು ಬರೋವರೆಗೂ ಪ್ರತಿದಿನ ಮಾಡಿ. ಸರಿನಾ? ಎಷ್ಟು ದಿನ ಅಷ್ಟು ದಿನ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಲೆಕ್ಕ ಇಟ್ಕೊಳ್ಳಿ, ಆಯಿತಾ? ನಾನು ಹೇಳ್ದಷ್ಟು ದಿನ ಲೆಕ್ಕ ಇಟ್ಕೊಳ್ಳಿ. ಒಟ್ಟಿನಲ್ಲಿ ಪ್ರತಿದಿನ ಅಂತೂ ಟ್ರೈ ಮಾಡಿ, ಪ್ರತಿದಿನ ಮಾಡಿ, ಆಯಿತಾ? ಟ್ರೈ ಎಲ್ಲ ಮಾಡೋದು ಬೇಡ, ಪ್ರತಿದಿನ ಕರೆಕ್ಟಾಗಿ ಮಾಡ್ಕೊಂಡೋಗಿ. ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ 3 ದಿನದಲ್ಲಿ ಬರುತ್ತೆ. ಸರಿನಾ? ಬರೋ ಚಾನ್ಸ್ ಇರುತ್ತೆ. ಅಟ್ಲೀಸ್ಟ್ ಒಂದು ದಿನದಲ್ಲೇ 24 ಗಂಟೆಯಲ್ಲೇ ನಿಮಗೆ ಅವ್ರ ಕಡೆಯಿಂದ ಏನಾದರೂ ಒಂದು ರೆಸ್ಪಾನ್ಸು ಬರೋ ಚಾನ್ಸು ತುಂಬಾ ಇದೆ. ಸರಿನಾ? 3 ದಿನದಲ್ಲೂ ಬರುತ್ತೆ. ಕೆಲವರಿಗೆ ಬೇಗ ಬರ್ಬೋದು, ಕೆಲವರಿಗೆ ಇನ್ಸ್ಟೆಂಟಾಗಿ ರಿಸಲ್ಟ್ ಬರ್ಬೋದು, ಕೆಲವರಿಗೆ 1 ದಿನದಲ್ಲಿ ಬರ್ಬೋದು. ಸರಿ ಸ್ನೇಹಿತರೆ, ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ಡೌಟ್ ಬಂತು ಅಂತಂದರೆ ನೀವು ಈ ಮೆಥಡನ್ನು ಮಾಡುವಾಗ ಮಾಡಿ ಮುಗಿಸಿದ್ಮೇಲೆ ನಿಮಗೇನಾದರೂ ಡೌಟ್ ಬಂತು ಅಂತಂದರೆ ಈ ನೀವು ಕಳಿಸೋವಂಥ ಸಿಗ್ನಲ್ ಇರುತ್ತಲ್ಲ ಅದು ವೀಕ್ ಆಗುತ್ತೆ. ಸರಿನಾ? ವೀಕ್ ಆಗ್ಬೋದು, ಅದು ಹೋಗದೇನೂ ಇರ್ಬೋದು, ಆ ಸಿಗ್ನಲ್ಲು ರೀಚ್ ಆಗದೇನೂ ಇರ್ಬೋದು ಆ ವ್ಯಕ್ತಿಗಳ ತನಕ. ನೀವು ಕಷ್ಟಪಟ್ಟು ಮಾಡ್ತೀರಾ, ಭಕ್ತಿಯಿಂದ ಮಾಡ್ತೀರಾ, ನಂಬಿಕೆಯಿಂದ ಮಾಡ್ತೀರಾ ಅಲ್ವಾ? ನಂಬಿಕೆಯಿಂದ ಮಾಡಿದ್ಮೇಲೆ ಡೌಟ್ ಅಂತೂ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಸರಿನಾ? ಡೌಟ್ ಇಟ್ಕೊಳಕ್ಕೆ ಹೋಗ್ದೇನೆ ನೀಟಾಗಿ ಮಾಡಿ ಮುಗಿಸಿ. ಓವರ್ ಥಿಂಕ್ ಮಾಡಬೇಡಿ. ಮುಖ್ಯವಾಗಿ ನೀವು ಡೌಟ್ ಪಡೋದು ಬೇಡ, ಓವರ್ ಥಿಂಕ್ ಮಾಡೋದು ಬೇಡ, ಓವರಾಗಿ ಏನು ಯೋಚನೆ ಮಾಡೋದು ಬೇಡ. ಸರಿನಾ? ಆ ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಕಾಲು ಮೆಸೇಜ್ ಏನು ಹೋಗಬಾರ್ದು. ಸರಿನಾ? ಇದು ಮಸ್ಟ್ ಆ್ಯಂಡ್ ಶುಡ್ ನೀವು ಪಾಲಿಸಲೇಬೇಕಾಗಿದೆ. ಯಾರು ಕೂಡ ಈಗ ಮಾಡಿಬಿಟ್ಟು ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೋ ಇಲ್ವೋ, ನೀವಂತೂ ಮಾಡಿಬಿಟ್ಟಿರ್ತೀರ, ಮೆಸೇಜು, ಕಾಲು ಏನಾದರೂ ಒಂದು ಮಾಡಿರ್ತೀರ, ಇಲ್ಲ ಬೇರೆಯವ್ರ ಕೈಯಿಂದನಾದ್ರು ಮಾಡಿಸ್ಬಿಡ್ತೀರ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಸರಿನಾ? ಆ ಥರ ಮಾಡೋದ್ರಿಂದನೂ ಕೂಡ ಈ ಮೆಥಡ್ ಕೆಲಸ ಮಾಡೋದಿಲ್ಲ. ಅಟ್ರಾಕ್ಷನು ಪ್ಯೂರಾಗಿ ನಿಮ್ಮ ಮೈಂಡಲ್ಲಿ ಅದು ಬಿಲ್ಡ್ ಆಗಬೇಕು. ಸರಿನಾ? ಮನಸ್ಸಿಟ್ಟು
ಪ್ರೀತಿಯಿಂದ ಮಾಡ್ಕೊಂಡು ಹೋಗಿ. ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ರಿಸಲ್ಟ್ ಬಂದಾಗ ಖಂಡಿತ ಖುಷಿ ಪಡಿ. ನನಗೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಅಂತೂ ಹಾಕಿ ಆಯಿತಾ. ಕಾಮೆಂಟಲ್ಲಿ ರಿಸಲ್ಟ್ ಬಂತು ಅಂತ ಹಾಕಿ. ಏನಾದರೂ ಡೌಟ್ ಇತ್ತು ಅಂದರೆ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ. ಜೊತೆಗೆ ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆಗಳು ತೊಂದರೆಗಳು ಇತ್ತು ಅಂತಂದರೆ ಖಂಡಿತ ನನ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಹಾಕಿದ್ದೀನಿ. ಇನ್ಸ್ಟಾಗ್ರಾಮ್ ಐಡಿನೂ ಕೂಡ ಲಿಂಕ್ ಇದೆ. ಅಲ್ಲಿಗೆ ಬಂದು ನನ್ನ ವಾಟ್ಸಪ್ಗೆ ನೀವು ಮೆಸೇಜ್ ಮಾಡ್ಬೋದು, ನನ್ನ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆದರೆ ಯಾರೂ ಕೂಡ ಡೈರೆಕ್ಟಾಗಿ ಫೋನ್ ಮಾಡಬೇಡಿ. ನೆಟ್ ಆನಲ್ಲಿದ್ದರೂ ಫೋನ್ ಮಾಡೋಕ್ಕೆ ಹೋಗಬೇಡಿ. ನಂಬರ್ಗೂ ಕೂಡ ಫೋನ್ ಮಾಡಬೇಡಿ, ನನಗೆ ಫೋನ್ ಬರಲ್ಲ, ಸರಿನಾ. ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಮೆಸೇಜ್ ಮಾಡಿದ್ರೆ ಮಾತ್ರ ನಾನು ರೆಸ್ಪಾಂಡ್ ಮಾಡ್ತೀನಿ. ಏನಾದರೂ ಪ್ರಾಬ್ಲಮ್ ಇದ್ದರೆ ಮೆಸೇಜ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ, ಸರಿನಾ. ಸ್ನೇಹಿತರೆ, ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವಿಶೇಷ ತಂತ್ರದ ಜೊತೆ, ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.